ईशाय गुणराशये हृद्याय शुद्धविद्याय मध्वाय च नमो नमः। विश्वं विष्णुर्वषट्कारो भूतभव्य भुवत्प्रभुः भूतकृत् भूतभृद्भावो भूतात्मा भूतभावनः। ಇಂದಿನ ಶ್ಲೋಕ 87ನೇ ಶ್ಲೋಕ. ಕುಮುದ ಕುಂದರ ಕುಂದಃ ಪರ್ಜನ್ಯ ಪಾವನೋ ನಿಲಃ ಅಮೃತಾಶೋ ಮೃತವಪುಃ ಸರ್ವಜ್ಞಃ ಸರ್ವತೋಮುಖಃ ಎಂಬುದಾಗಿ. ಇದರಲ್ಲಿ ಮೊದಲ ನಾಮ ಕುಮುದಹ ಎಂಬುದಾಗಿ. ಕು ಅಂತ ಹೇಳಿದ್ರೆ ಭೂಮಿ, ಭೂಮಿಗೆ ಕು ಅಂತ ಹೆಸರು. ಅಂತಹ ಭೂಮಿಗೆ ಮುದಹ ಆನಂದವನ್ನು ತಂದುಕೊಡುವಂಥವನು ಪರಮಾತ್ಮ. ಹೇಗೆ ಅಂತ ಹೇಳಿದ್ರೆ, ಆ ಭೂಮಿಯ ಮೇಲೆ ಇರುವಂತಹ ದುಷ್ಟರನ್ನು ಸಂಹಾರ ಮಾಡಿ ಆ ಭೂಮಿಗೆ ಆನಂದವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಮುದಹ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಕು ಅಂತ ಹೇಳಿದ್ರೆ ಕುತ್ಸಿತರು, ಕೆಟ್ಟ ಜನರು, ಅವರ ಆನಂದವನ್ನು ನಾಶ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಮುದಹ ಎಂಬುದಾಗಿ ಹೆಸರು. ಹೀಗೆ ಭೂಮಿಗೆ ಆನಂದವನ್ನು ತಂದುಕೊಡುವವನು ಪರಮಾತ್ಮ, ಹಾಗಾಗಿ ಕುಮುದಹ. ಕೆಟ್ಟ ಜನರ, ಕುತ್ಸಿತವಾದಂತಹ ಜನರ ಆನಂದವನ್ನು ನಾಶ ಮಾಡುವಂಥವನು ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಕುಮುದಹ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಕುಂದರಹ ಎಂಬುದಾಗಿ. ಕುಂದರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಈ ಕು ಅಂತ ಹೇಳಿದರೆ ಭೂಮಿಗೆ, ಭೂಮಿಯನ್ನು ದರಹ ಅಂತ ಹೇಳಿದ್ರೆ ಧಾರಣೆ ಮಾಡಿದವನು ಅಂತ. ಇಡೀ ಭೂಮಿಯನ್ನು ಧಾರಣೆ ಮಾಡಿದಂತಹ ದಾರಯನ್, ಯಾವ ರೂಪದಿಂದ? ವರಾಹ ರೂಪದಿಂದ. ಇಡೀ ಭೂಮಿಯನ್ನು ಪರಮಾತ್ಮ ರಕ್ಷಣೆಯನ್ನು ಮಾಡಿ ಧಾರಣೆ ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕುಂದರಹ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥ ಕುಂದ ಅಂತ ಹೇಳಿದ್ರೆ ಅದೊಂದು ರೀತಿಯ ಹೂವು. ಅಂತಹ ಹೂ, ಆ ಕುಂದ ಪುಷ್ಪ ಅಂತ ಹೇಳಿದ್ರೆ ಪರಮಾತ್ಮನಿಗೆ ತುಂಬಾ ಪ್ರೀತಿಕರ ಅಂತೆ. ಅಂತಹ ಕುಂದ ಪುಷ್ಪಗಳಿಂದಾಗಿ ರಮತೆ, ಸುಖವನ್ನು ಅನುಭವಿಸುವವನು ಪರಮಾತ್ಮ. ಅಂದ್ರೆ ಪರಮಾತ್ಮನಿಗೆ ಕುಂದ ಪುಷ್ಪಗಳೆಂದ್ರೆ ತುಂಬಾ ಇಷ್ಟ ಅಂತ. ಅಂತಹ ಪರಮಾತ್ಮ ಕುಂದ ರಹ, ಕುಂದ ಪುಷ್ಪಗಳಿಂದ ಸುಖವನ್ನು ಅನುಭವಿಸುವವನು ಎಂಬುದಾಗಿ ಹೆಸರು. ಹೀಗೆ ಭೂಮಿಯನ್ನು ವರಾಹ ರೂಪದಿಂದಾಗಿ ಧಾರಣೆ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಂದರಹ ಎಂಬುದಾಗಿ ಹೆಸರು. ಮತ್ತು ಕುಂದ ಎಂಬಂತಹ ಪುಷ್ಪಗಳಿಂದಾಗಿ ಸುಖವನ್ನು ಅನುಭವಿಸುವವನು, ಇಷ್ಟಪಡುವವನು ಪರಮಾತ್ಮ. ಹಾಗಾಗಿ ಭೂಮಿಗೆ, ಪರಮಾತ್ಮನಿಗೆ ಕುಂದರಹ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಕುಂದಹ ಎಂಬುದಾಗಿ. ಆ ಕುಂದ ಪುಷ್ಪದ ಅಂತರ್ಯಾಮಿಯಾಗಿರುವ, ಅದರಲ್ಲೂ ವಿಶೇಷವಾದಂತಹ ಒಂದು ರೂಪದಿಂದಾಗಿ ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಂದಹ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಕುಂ ಜತೀತಿ ಕುಂದಹ ಅಂತ. ಅಂದ್ರೆ ಕೆಟ್ಟ ಜನರನ್ನು ನಿಗ್ರಹ ಮಾಡುವವನು ಪರಮಾತ್ಮ, ಅವರನ್ನು ಸಂಹಾರ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕುಂದಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಪರ್ಜನ್ಯ ಎಂಬುದಾಗಿ. ಪರ್ಜನ್ಯ ಅಂತ ಹೇಳಿದ್ರೆ ವರುಣನಿಗೆ ಪರ್ಜನ್ಯ ಅಂತ ಹೆಸರಿದೆ, ಮೋಡಗಳಿಗೆ ಪರ್ಜನ್ಯ ಅಂತ ಹೆಸರಿದೆ. ಪರಮಾತ್ಮನಿಗೆ ಯಾಕೆ ಪರ್ಜನ್ಯ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ, ಆ ವರುಣನಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪರ್ಜನ್ಯ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ಪರ್ಜನ್ಯ ಅಂತ ಹೆಸರು. ಮತ್ತು ಮೋಡಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ.
ಹಾಗಾಗಿ ಪರಮಾತ್ಮನಿಗೆ ಪರ್ಜನ್ಯ ಎಂಬುದಾಗಿ ಹೆಸರು. ಮತ್ತು ಪರ್ಜನ್ಯಗಳು ಅಂದ್ರೆ ಮೋಡಗಳು ಹೇಗೆ ಮಳೆಯನ್ನು ಸುರಿಸ್ತಾವೋ ಆ ರೀತಿಯಾಗಿ ಭಕ್ತರಿಗೆ ಅಭೀಷ್ಟಗಳ ಮಳೆಯನ್ನು ಸುರಿಸುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪರ್ಜನ್ಯ ಎಂಬುದಾಗಿ ಹೆಸರು. ಹೀಗೆ ವರ್ಣನ ಅಂತರ್ಯಾಮಿ, ಮೋಡಗಳಲ್ಲಿ ಒಂದು ರೂಪದಿಂದಾಗಿ ಇರುವವನು, ಮೋಡಗಳು ಮಳೆ ಸುರಿಸುವಂತೆ ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಸುರಿಸುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪರ್ಜನ್ಯ ಎಂಬುದಾಗಿ ಹೆಸರು. ಮುಂದಿನ ನಾಮ ಪಾವನಃ ಎಂಬುದಾಗಿ. ಈ ಪಾವನಃ ಎನ್ನುವಂತಹ ನಾಮ ಎರಡನೇ ಬಾರಿ ಬರ್ತಾ ಇದೆ. ಇಲ್ಲಿ ಪಾವನ ಶಬ್ದಕ್ಕೆ ಏನು ಅಂತ ಅರ್ಥ ಅಂತ ಹೇಳಿದ್ರೆ ಪಾವನಃ ಅಂತ ಅಂದರೆ, ಪಾ ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ಪಾಲನೆ ಮಾಡುವಂತಹ ಎಲ್ಲ ದೇವಾನು ದೇವತೆಗಳು, ಆ ದೇವತೆಗಳಿಗೂ ಕೂಡ ಅವನ ರಕ್ಷಣೆ ಯಾರಿಂದ ಅಂತ ಅಂದ್ರೆ ಇಡೀ ಜಗತ್ತನ್ನೇ ಪಾಲನೆ ಮಾಡುವಂತಹ ದೇವಾನು ದೇವತೆಗಳನ್ನು ರಕ್ಷಣೆ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪಾವನಃ ಎಂಬುದಾಗಿ ಹೆಸರು. ಇನ್ನು ಎಲ್ಲವನ್ನೂ ಕೂಡ ತನ್ನ ಸನ್ನಿಧಾನದಿಂದಾಗಿ ಪಾವನಗೊಳಿಸುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪಾವನಃ ಎಂಬುದಾಗಿ ಹೆಸರು. ಮತ್ತು ಪತಿತಾನಪ್ಯವತಿ ಅಂದರೆ ಪತಿತರಾದಂಥವರನ್ನು ಕೂಡ, ಅಂದ್ರೆ ಅವರು ಯಾರೇ ವ್ಯಕ್ತಿಗಳಲ್ಲಿ ಯಾವುದೇ ಕುಲದವರಾಗಿರ್ಲಿ, ಯಾರೇ ಆಗಿರಲಿ, ಅವರು ತನ್ನ ಭಕ್ತರಾಗಿದ್ದರೆ ಅವರನ್ನು ಉದ್ಧಾರ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪಾವನಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಅನಿಲಃ ಎಂಬುದಾಗಿ. ಈ ಒಂದು ನಾಮ ಕೂಡ ಎರಡನೇ ಬಾರಿ ಬರ್ತಾ ಇದೆ. ಇಲ್ಲಿ ಅನಿಲ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಂದ್ರೆ ನೆಲೆ ಇರದವನು, ಅಂದರೆ ಉಳಿದ ಎಲ್ಲ ದೇವತೆಗಳಿಗೂ ಕೂಡ ನಿಲ ನಿಲಯ ಆಶ್ರಯ ಯಾರು, ನೆಲೆ ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಆದರೆ ಪರಮಾತ್ಮ ಎಲ್ಲರಿಗೂ ಆಶ್ರಯ, ಆದರೆ ಪರಮಾತ್ಮನಿಗೆ ಯಾರು ಆಶ್ರಯ ಅಂತ ಇಲ್ಲ. ಯಾರ ಆಶ್ರಯವೂ ಇಲ್ಲದಂತೆ, ಹಂಗಿಲ್ಲದಂತೆ ಸ್ವತಂತ್ರವಾಗಿ ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅನಿಲಃ ಎಂಬುದಾಗಿ ಹೆಸರು. ಇನ್ನು ಅನಿಲ ಅಂತ ಪ್ರಾಣದೇವರಿಗೆ ಹೆಸರು. ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅನಿಲಃ ಎಂಬುದಾಗಿ ಹೆಸರು. ಇನ್ನು ಅನಿ ಅಂತ ಹೇಳಿದ್ರೆ, ಅನ ಅಂತ ಹೇಳಿದ್ರೆ ಪ್ರಾಣ, ಅನಿ ಅಂತ ಹೇಳಿದ್ರೆ ಆ ಪ್ರಾಣದೇವರನ್ನು ಉಪಾಸನೆ ಮಾಡುವಂತಹ ಶ್ರೇಷ್ಠ ಜ್ಞಾನಿಗಳು. ಪ್ರಾಣದೇವರ ಮುಖಾಂತರ, ಪ್ರಾಣದೇವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಜ್ಞಾನಿಗಳು ಅನಿಗಳು. ಆ ಅನೀನ್ ಲಾತಿ ಅಂದ್ರೆ ಅವರಿಗೆ ಎಲ್ಲವನ್ನು ಕೂಡ ಕೊಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅನಿಲಃ ಎಂಬುದಾಗಿ ಹೆಸರು. ಹೀಗೆ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಹಾಗಾಗಿ ಅನಿಲಃ. ಇವನಿಗೆ ಯಾರು ಆಶ್ರಯ ಇರುವಂತ ಇಲ್ಲ, ಹಾಗಾಗಿ ಅನಿಲಃ. ಜ್ಞಾನಿಗಳಿಗೆ ಅವರ ಅಭೀಷ್ಟವನ್ನು ಕೊಡುತ್ತಾನೆ ಪರಮಾತ್ಮ ಅನಿಗಳಿಗೆ. ಹಾಗಾಗಿ ಪರಮಾತ್ಮನಿಗೆ ಅನಿಲಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಅಮೃತಾಶಃ ಎಂಬುದಾಗಿ. ಅಮೃತಾಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಮೃತವನ್ನು ತಿನ್ನುವವರು ಅಂತ. ಅಮೃತವನ್ನು ಸ್ವೀಕಾರ ಮಾಡುವವರು ದೇವತೆಗಳು, ಅವರಿಗೆ ಅಮೃತಾಶರು ಅಂತ ಹೆಸರು. ಅವರಿಗೆ ನಿಯಾಮಕನಾಗಿ, ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಅಮೃತಾಶಃ ಎಂಬುದಾಗಿ ಹೆಸರು. ಇನ್ನು ಅಮೃತ ಅಂತ ಹೇಳಿದ್ರೆ ಮೋಕ್ಷ, ನಿರಂತರ ಸುಖ ಸ್ವರೂಪವಾದಂತಹ ಮೋಕ್ಷ, ಅದನ್ನು ಕೊಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಮೃತಾಶಃ ಎಂಬುದಾಗಿ ಹೆಸರು. ಇನ್ನು
ಅಮೃತ ಅಂತ ಹೇಳಿದ್ರೆ ಯಾವ ನಿತ್ಯ ಮುಕ್ತಳಾದಂತಹ ರಮಾದೇವಿ, ಲಕ್ಷ್ಮೀದೇವಿ, ಅವಳೊಂದಿಗೆ ಪರಮಾತ್ಮ ಅಶಃ ಅಂದ್ರೆ ಸುಖವನ್ನು ಅನುಭವಿಸ್ತಾನೆ, ಸುಖಂ ಅಶ್ನಾತಿ. ಹಾಗಾಗಿ ಪರಮಾತ್ಮನಿಗೆ ಅಮೃತಾಶಃ ಎಂಬುದಾಗಿ ಹೆಸರು. ಹೀಗೆ ಅಮೃತರಾದಂತಹ ಮರಣರಹಿತರಾದಂತಹ ದೇವಾನುದೇವತೆಗಳಿಗೆ ನಿಯಾಮಕನಾದವನು ಪರಮಾತ್ಮ, ಹಾಗಾಗಿ ಅಮೃತಾಶಃ. ಅಮೃತವನ್ನು ಅಂದ್ರೆ ಮೋಕ್ಷವನ್ನು ಕರುಣಿಸುವವನು ಪರಮಾತ್ಮ, ಹಾಗಾಗಿ ಅಮೃತಾಶಃ. ಅಮೃತಳಾದಂತಹ ನಿತ್ಯ ಮುಕ್ತಿಯಾದಂತಹ ಲಕ್ಷ್ಮೀದೇವಿಯ ಒಟ್ಟಿಗೆ ಅಶ್ನಾತಿ ಸುಖಿಸುವವನು, ಕ್ರೀಡಿಸುವವನು ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಅಮೃತಾಶಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಅಮೃತ ವಪುಹು ಎಂಬುದಾಗಿ. ಅಮೃತ ವಪುಹು ಅಂತ ಹೇಳಿದ್ರೆ ಆ ಪರಮಾತ್ಮನ ಶರೀರ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮೃತ ಅಂದ್ರೆ ಕೊನೆ ಎಂಬುದು ಇಲ್ಲ. ಅಮೃತ ಎಂದಿಗೂ ನಾಶವಾಗದೇ ಇರುವಂತಹ ಜ್ಞಾನಾನಂದ ಸ್ವರೂಪವಾದಂತಹ ದೇಹ ಅದು ಪರಮಾತ್ಮನ ದೇಹ, ಪರಮಾತ್ಮನ ವಪು. ಆದ್ದರಿಂದಾಗಿ ಪರಮಾತ್ಮನಿಗೆ ಅಮೃತ ವಪುಹು, ನಾಶವಿಲ್ಲದೆ ಇರುವಂತಹ ದಿವ್ಯವಾದಂತಹ ಸ್ವರೂಪವುಳ್ಳವನು ಪರಮಾತ್ಮ ಎಂಬುದಾಗಿ ಅಮೃತ ವಪುಹು ಶಬ್ದಕ್ಕೆ ಹೆಸರು, ಅರ್ಥ. ಅದೇ ರೀತಿಯಾಗಿ ಆ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ನಾಶವಿಲ್ಲದೆ ಇರುವಂತಹ ಅಮೃತ ವಪುವನ್ನು ಅರ್ಥಾತ್ ಮೋಕ್ಷವನ್ನು ಪಡೆಯಬಹುದು. ಹಾಗಾಗಿ ಪರಮಾತ್ಮನಿಗೆ ಅಮೃತ ವಪುಹು ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸರ್ವಜ್ಞ ಎಂಬುದಾಗಿ. ಈ ನಾಮ ಎರಡನೇ ಬಾರಿ ಬರ್ತಾ ಇದೆ. ಸರ್ವಜ್ಞ ಎನ್ನುವಂತಹ ಶಬ್ದಕ್ಕೆ ಅರ್ಥ ಒಂದು ಪ್ರಸಿದ್ಧ ಅರ್ಥ ಎಲ್ಲವನ್ನೂ ತಿಳಿದವನು, ಆದ್ದರಿಂದ ಸರ್ವಜ್ಞ. ಮತ್ತು ಎಲ್ಲರಿಗೂ ಜ್ಞಾನವನ್ನು ಕೊಡುವವನು, ಸರ್ವೇಶಾಂ ಜ್ಞಃ ಅಂದ್ರೆ ಎಲ್ಲರಿಗೂ ಜ್ಞಾನವನ್ನು ಕೊಡುವವನು ಪರಮಾತ್ಮ, ಹಾಗಾಗಿ ಸರ್ವಜ್ಞ. ಮತ್ತು ಸರ್ವಂ ಜನಯತಿ ಇತಿ ಸರ್ವಜ್ಞ, ಎಲ್ಲವನ್ನು ಕೂಡ ಹುಟ್ಟಿಸುವವನು, ಸೃಷ್ಟಿ ಮಾಡುವವನು ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಸರ್ವಜ್ಞ ಎಂಬುದಾಗಿ ಹೆಸರು. ಕೊನೆಯ ನಾಮ ಸರ್ವತೋಮುಖ ಎಂಬುದಾಗಿ. ಸರ್ವತೋಮುಖ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸರ್ವ ಅಂತ ಹೇಳಿದ್ರೆ ಎಲ್ಲಾ ಕಡೆ, ಸರ್ವತೋಮುಖ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ವೀಕ್ಷಿಸುವವನು, ಗಮನಿಸುವವನು ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಸರ್ವತೋಮುಖ ಎಂಬುದಾಗಿ ಹೆಸರು. ಎಲ್ಲ ಕಡೆಗೆ ವ್ಯಾಪಿಸಿರುವಂತಹ ಮುಖ ಪರಮಾತ್ಮನ ಮುಖ, ಎಲ್ಲವನ್ನು ಗಮನಿಸುವಂತಹ ಅನುಗ್ರಹಿಸುವಂತಹ ಮುಖ ಅದು ಪರಮಾತ್ಮನ ಮುಖ. ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವತೋಮುಖ ಎಂಬುದಾಗಿ ಹೆಸರು. ನಾವು ಯಾವ ಮಂತ್ರಪುಷ್ಪದಲ್ಲಿ ಹೇಳುವಂತೆ ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವತಸ್ಮಾತ್ ಎಂಬುದಾಗಿ, ಇನ್ನು ವಿಶ್ವತೋಮುಖ ಅಂತ ಹೇಳ್ತೀವಲ್ಲ ಹಾಗೆ ಅದೇ ಅರ್ಥವನ್ನು ಕೊಡುವಂಥದ್ದು ಸರ್ವತೋಮುಖ, ಎಲ್ಲವನ್ನೂ ಗಮನಿಸುವಂತಹ ಸ್ವರೂಪ ಅಂತ. ಹೀಗೆ ಕುಮುದಃ, ಕುಂದರಃ, ಕುಂದಃ, ಪರ್ಜನ್ಯಃ, ಪಾವನಃ, ಅನಿಲಃ, ಅಮೃತಾಶಃ, ಅಮೃತವಪುಃ, ಸರ್ವಜ್ಞಃ, ಸರ್ವತೋಮುಖ ಎಂಬುದಾಗಿ ಒಟ್ಟು 10 10 ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಈ ಒಂದು 87ನೇ ಶ್ಲೋಕದಲ್ಲಿ ಇದೆ. ಇಂದಿಗೆ ಈ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸರ್, ಈ ಪಾವನಃ ಇನ್ನೊಂದ್ಸರಿ